ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಫೈನಲಿ ಕೆ ಎನವರು ಒಂದು ಸಿ ಇ ಟಿ ಎಕ್ಸಾಮ್ನ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಇವತ್ತು ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಕೆ ಎನವರು ಒಂದು 2024-25ನೇ ಸಾಲಿನ ಅಂದರೆ ಪಿ ಯು ಸಿ ಅಲ್ಲಿ ವ್ಯಾಸಂಗ ಮಾಡುತ್ತಿರ್ತ ವಿದ್ಯಾರ್ಥಿಗಳಿಗೆ ಒಂದು ಸಿ ಇ ಟಿ ಎಕ್ಸಾಮ್ ನಡೆಸಲಿಕ್ಕೆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಆ ಡೇಟ್ ಇವಾಗ ನಾನು ನಿಮಗೆ ಕೊಡ್ತೇನೆ. ಮೊದಲನೇದು 16/4/2025 ಬುಧವಾರ ಬೆಳಿಗ್ಗೆ 10:30ರಿಂದ 11:50 ಭೌತಶಾಸ್ತ್ರ ಫಿಸಿಕ್ಸ್ ಸಬ್ಜೆಕ್ಟ್ ಇದೆ. ಇದು 60 ಅಂಕಗಳನ್ನು ಹೊಂದಿರುತ್ತದೆ. ಆಮೇಲೆ ಮಧ್ಯಾಹ್ನ 2:30ರಿಂದ 3:50 ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇರುತ್ತೆ. ಇದು ಕೂಡ ಒಂದು 60 ಅಂಕಗಳ ಪೇಪರ್ ಆಗಿರುತ್ತೆ. ಅದರ ಮಾರನೇ ದಿನ ಅಂದರೆ ಗುರುವಾರ 17/4/2025 ಬೆಳಿಗ್ಗೆ 10:30ರಿಂದ 11:50 ಗಣಿತಶಾಸ್ತ್ರ ಅಂದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರುತ್ತೆ. ಈ ಸಬ್ಜೆಕ್ಟ್ ಕೂಡ ನಮಗೆ 60 ಅಂಕಗಳನ್ನು ಹೊಂದಿರುತ್ತೆ. 60 ಅಂಕಗಳ ಪೇಪರ್ ಆಗಿರುತ್ತೆ. ಆಮೇಲೆ ಮಧ್ಯಾಹ್ನ 2:30ರಿಂದ 3:50 ಜೀವಶಾಸ್ತ್ರ ಬಯಾಲಜಿ ಸಬ್ಜೆಕ್ಟ್ ಇರುತ್ತೆ. ಇದು ಕೂಡ 60 ಅಂಕಗಳನ್ನು ಹೊಂದಿರುತ್ತೆ. ಎಲ್ಲ ಒಂದು 4 ಸಬ್ಜೆಕ್ಟ್ ಕೂಡ 60 ಅಂಕಗಳನ್ನು ಹೊಂದಿರುತ್ತೆ. ಸೊ ಹುಷಾರಾಗಿ ಅಟೆಂಡ್ ಮಾಡಿ. ಆಮೇಲೆ ನಿಮಗೆ ಇದು ಸಿ ಇ ಟಿ 2025ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 23/1/2020 ಪ್ರಾರಂಭಿಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಎಂಡ್ ಡೇಟ್ ಯಾವಾಗಂತ ಇನ್ನೂ ಮೆನ್ಷನ್ ಮಾಡಿಲ್ಲ. ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ, ಅದು ರೂಲ್ಸು, ರೆಗ್ಯುಲೇಷನ್ಸು, ಅದು ಫಾರ್ಮ್ಯಾಟ್ ಏನಿದೆ ಅಲ್ಲ, ಸೊ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ನಾನು ಈ PDF ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಪೂರ್ತಿ ನೀವು ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಏನೇನು ರೂಲ್ಸ್ ಇದೆ ಎಲ್ಲ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಒಂದನ್ನು ಯಾವುದೋ ಒಂದು ಮಿಸ್ಟೇಕ್ ಮಾಡ್ಕೊಳ್ಳೋದು, ಕನ್ಫ್ಯೂಷನ್ ಮಾಡ್ಕೊಳ್ಳೋದೆ, ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಎಲ್ಲರೂ ಕರೆಕ್ಟಾಗಿ ಅಪ್ಲೈ ಮಾಡಿ. ನೋಡಿ, ಯಾರಾದರೂ ಹಗಲು ರಾತ್ರಿ ಅಂತ ಓದ್ತಿರ್ತಾರ ಪಿ ಯು ಸಿನಲ್ಲಿ, ಅವ್ರಿಗೆಲ್ಲ ಇದೊಂದು ಒಳ್ಳೆಯ ಅವಕಾಶ. ಸಮಯ ಕೂಡ ತುಂಬ ಕಡಿಮೆ ಇದೆ. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ನೀವು ಓದ್ಕೊಳ್ಳಿ. ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿ, ಚೆನ್ನಾಗಿ ಸ್ಕೋರ್ ಮಾಡಿ. ಆಮೇಲೆ ನಾಳೆ ಒಳ್ಳೊಳ್ಳೆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಬೇಕಾದ್ರೆ ನೀವು ಒಂದು ಒಳ್ಳೆ ಸ್ಕೋರನ್ನು ಮಾಡಲೇಬೇಕು. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ಓದ್ಕೊಂಡು ಅಟೆಂಡ್ ಮಾಡಿ. ಹಾಗೆ ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಸು, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರು ಇದ್ದರೆ ಪಿ ಯು ಸಿನಲ್ಲಿ ಸ್ಟಡಿ ಮಾಡ್ತಿದ್ರೆ ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರು ಮತ್ತೊಬ್ಬರು ಶೇರ್ ಮಾಡೋದು ಅವರು ಕೂಡ ಹೆಲ್ಪ್ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ಹೇಳುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.